ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಕಲಿಯುವ ಹಾಗೆ ದೇವರು ನಮಗೆ ಸಹಾಯವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯೊಡನೆ ಈ ಸಂದೇಶವನ್ನು ಪ್ರಾರಂಭ ಮಾಡುವ. ಕೃಪೆಯುಳ್ಳ ಸ್ವಾಮಿ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಹೇಳುವಂತರಾಗಿದ್ದೇವೆ. ಸ್ವಲ್ಪ ಹೊತ್ತಿನ ವಾಕ್ಯವನ್ನು ಕಲಿಯುವಾಗ ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ ಬರತಕ್ಕಂಥ ಅನೇಕ ಸ್ತ್ರೀಯರ ಬಗ್ಗೆ ನಾವು ಕಲಿತುಕೊಳ್ಳುವ ಹಾಗೆ ನಮ್ಮ ಹೆಣ್ಣು ಮಕ್ಕಳ ಮನಸ್ಸುಗಳನ್ನು ತೆರೆ, ಅವರ ಹೃದಯಗಳನ್ನು ಸಾಂತ್ವನಗೊಳಿಸು. ಈ ಸಂದೇಶಗಳು ವ್ಯರ್ಥವಾಗದಂತೆ ಪ್ರತಿಯೊಬ್ಬ ಕುಟುಂಬಕ್ಕೂ ಸಹ ಉತ್ತೇಜನವನ್ನು, ಪ್ರೇರೇಪಣೆಯನ್ನು, ಆತ್ಮಿಕ ಬಲವನ್ನು ನೀಡಲಿ ಎಂಬುದಾಗಿ ಇವತ್ತು ನಾವು ರಾಹೇಲಳ ಬಗ್ಗೆ ಕಲಿಯುವಾಗೆ ನೀನೇ ನಮಗೆ ಹೆಚ್ಚಿನ ಜ್ಞಾನೋದಯವನ್ನು ಕೊಟ್ಟು ಆತ್ಮನ ಮೂಲಕವಾಗಿ ಅರ್ಥಪಡಿಸು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಪ್ರಿಯ ಸಹೋದರಿಯರೇ, ಈ ದಿನ ಮತ್ತೊಬ್ಬ ಹೆಣ್ಣು ಮಗಳ ಬಗ್ಗೆ ನಾವು ಮಾತಾಡೋಣ. ಆಕೆಯು ಎಲ್ಲರಿಗೂ ಚಿರಪರಿಚಿತಳಾದಂಥ ರಾಹೇಲಳು. ರಾಹೇಲಳು ಯಾಕೋಬನ ಪ್ರೀತಿಯ ಪತ್ನಿ. ರಾಹೇಲ್ ಅಂದರೆ ಕುರಿಮರಿ. ಇಬ್ರಿಯ ಭಾಷೆಯಲ್ಲಿ ಲ್ಯಾಮ್ ಎಂಬುದಾಗಿ ಕರೆಯುವಂತರಾಗಿದ್ದೇವೆ. ಆಕೆಯ ಹಿನ್ನೆಲೆಯನ್ನು ಸ್ವಲ್ಪ ಹೊತ್ತು ನಾವು ಕಂಡುಕೊಳ್ಳುವಾಗ, ರಾಹೇಲಳು ಲಾಬಾನನ ಎರಡನೇ ಮಗಳು, ಯಾಕೋಬನ ಎರಡನೆಯ ಪತ್ನಿ. ಯಾಕೋಬನು ಈ ರಾಹೇಲಳನ್ನು ಪಡೆಯುವುದಕ್ಕಾಗಿ ಲಾಬಾನನ ಮನೆಯಲ್ಲಿ 14 ವರ್ಷ ಸೇವೆಯನ್ನು ಮಾಡಿದನು. ಈಕೆಯನ್ನು ಅತಿಯಾಗಿ ಪ್ರೀತಿಸಿದ್ದರಿಂದ ಆ 14 ವರ್ಷಗಳು ಸ್ವಲ್ಪವೇ ಎಂದು ಕಾಣಿಸಿತು. ರಾಹೇಲಳು ಯಾಕೋಬನ ಎರಡನೇ ಪತ್ನಿ ಹಾಗೂ ಲೇಯಳ ಸಹೋದರಿ. ರಾಹೇಲಳು ಯಾಕೋಬನಿಗೆ ಬಹು ಪ್ರಿಯಳಾದ ಪತ್ನಿಯಾಗಿದ್ದಳು. ಯಾಕೋಬನು ಲಾಬಾನನ ಬಳಿಗೆ ಬಂದಾಗ ಮೊದಲು ಸಂಧಿಸಿದ್ದು ಈ ರಾಹೇಲಳನ್ನು. ಯಾಕೋಬನು ತನ್ನನ್ನು ತಾನೇ ಪರಿಚಯ ಮಾಡಿಸಿಕೊಡುತ್ತಾನೆ. ನಮ್ಮ ಸತ್ಯವೇದಗಳನ್ನು ಆದಿಕಾಂಡ 29ನೇ ಅಧ್ಯಾಯ 9ರಿಂದ 14 ವಚನಗಳನ್ನು ನಾವು ಗಮನಿಸುವಾಗ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಅವನು ಅವರೊಂದಿಗೆ ಮಾತನಾಡುತ್ತಿರುವಾಗಲೇ ರಾಹೇಲಳು ತನ್ನ ತಂದೆಯ ಕುರಿಗಳನ್ನು ಹೊಡಕೊಂಡು ಬಂದಳು. ಆಕೆಯೇ ಅವುಗಳನ್ನು ಮೇಯಿಸುವವಳಾಗಿದ್ದಳು. ಯಾಕೋಬನು ತನ್ನ ಸಹೋದರ ಮಾವನಾದ ಲಾಬಾನನ ಮಗಳಾದ ರಾಹೇಲಳನ್ನು ತನ್ನ ಸೋದರ ಮಾವನ ಕುರಿಗಳನ್ನು ಕಂಡಾಗ ಬಾವಿಯ ಹತ್ತಿರಕ್ಕೆ ಹೋಗಿ ಅದರ ಮೇಲೆ ಮುಚ್ಚಿದ್ದ ಕಲ್ಲನ್ನು ಸರಿಸಿ ತನ್ನ ಸೋದರ ಮಾವನ ಕುರಿಗಳಿಗೆ ನೀರು ಕುಡಿಸಿದನು. ಅವನು ರಾಹೇಲಳಿಗೆ ಮುದ್ದಿಟ್ಟು ಸ್ವರವೆತ್ತಿ ಕಣ್ಣೀರು ಸುರಿಸಿ ಆಕೆಗೆ, ನಾನು ನಿನ್ನ ತಂದೆಗೆ ಸೋದರಳಿಯನು, ರೆಬೆಕ್ಕಳ ಮಗನೂ ಆಗಿದ್ದೇನೆ ಎಂದು ಹೇಳಿದಾಗ ರಾಹೇಲಳು ಓಡಿ ಹೋಗಿ ಈ ಮಾತನ್ನು ತನ್ನ ತಂದೆಗೆ ತಿಳಿಸಿದಳು. ಲಾಬಾನನು ತನ್ನ ಸೋದರಳಿಯನು ಬಂದ ವರ್ತಮಾನವನ್ನು ಕೇಳಿದಾಗ ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅಪ್ಪಿಕೊಂಡು ಮುದ್ದಿಟ್ಟು ತನ್ನ ಮನೆಗೆ ಕರೆಕೊಂಡು ಬಂದನು. ಯಾಕೋಬನು ಲಾಬಾನನಿಗೆ ಎಲ್ಲ ಸಂಗತಿಗಳನ್ನು ತಿಳಿಸಲು ಲಾಬಾನನು ಅವನಿಗೆ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬಾನನ ಬಳಿಯಲ್ಲಿ ವಾಸ ಮಾಡಿದನು. ಇದು ಮೊದಲು ಯಾಕೋಬನು ರಾಹೇಲಳನ್ನು ಪರಿಚಯ ಮಾಡಿದಂಥ ಪ್ರಸಂಗ. ನಂತರ ಯಾಕೋಬನು ರಾಹೇಲಳಿಗೋಸ್ಕರ 14 ವರ್ಷ ಲಾಬಾನನ ಮನೆಯಲ್ಲಿ ಸೇವೆ ಮಾಡಿ ಆಕೆಯನ್ನು ಮದುವೆಯಾದನು. ಆಕೆಯಿಂದ ಯೋಸೇಫ ಮತ್ತು ಬೆನ್ಯಾಮೀನ್ ಎಂಬ 2 ಗಂಡು ಮಕ್ಕಳನ್ನು ಪಡೆದನು. ಸ್ವಲ್ಪ ಹೊತ್ತು ನಾವು ರಾಹೇಲಳ ಗುಣಾತಿಶಯಗಳನ್ನು ಕಂಡುಕೊಳ್ಳುವ. ಮೊದಲನೇದಾಗಿ, ರಾಹೇಲಳು
ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಬಹಳ ಸುಂದರವಾದ ಹೆಣ್ಣು ಮಗಳು. ಯಾಕೋಬನು ರಾಹೇಲಳನ್ನು ನೋಡಿದಾಗಲೇ ಆಕೆಯ ಮೇಲೆ ಪ್ರೀತಿ ಹುಟ್ಟಿತು. ಆಂಗ್ಲ ಭಾಷೆಯಲ್ಲಿ ಹೇಳುವ ಹಾಗೆ ಲವ್ ಅಟ್ ಫಸ್ಟ್ ಸೈಟ್, ಮೊದಲ ನೋಟದಲ್ಲಿಯೇ ಪ್ರೀತಿ. ಅಷ್ಟು ಸುಂದರವಾಗಿದ್ದಳು ರಾಹೇಲಳು. ಲಾಬಾನನ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ರಾಹೇಲಳು ರೂಪವತಿಯೂ ಲಾವಣವತಿಯೂ ಆಗಿದ್ದಳು ಎಂಬುದಾಗಿ ಆದಿಕಾಂಡ 29:17 ಕಂಡುಕೊಂಡೆವು. ಯಾಕೋಬನು ರಾಹೇಲಳ ಬಾಹ್ಯ ಸೌಂದರ್ಯಕ್ಕೆ ಆಕರ್ಷಿತನಾಗಿ ಆಕೆಯನ್ನು ವಿವಾಹವಾಗ ಬಯಸಿದ್ದನೇ ಹೊರತು ಈ ಕುರಿತಾಗಿ ಕರ್ತನಲ್ಲಿ ವಿಚಾರಿಸಲಿಲ್ಲ. ತನ್ನನ್ನು ಆಶೀರ್ವದಿಸಿ ನಡೆಸಿದ ದೇವರನ್ನು ತನ್ನ ವಿವಾಹದ ನಿರ್ಧಾರದಲ್ಲಿ ಪರಿಗಣಿಸಲಿಲ್ಲ. ಕೇವಲ ಹೊರಗಿನ ಸೌಂದರ್ಯಕ್ಕೆ ಮೋಹಿತನಾಗಿ ನಿರ್ಧಾರವನ್ನು ತೆಗೆದುಕೊಂಡನು. ಅದರ ನಿಮಿತ್ತ ಅನೇಕ ಗೊಂದಲಕ್ಕೆ ಮತ್ತು ಸಮಸ್ಯೆಗೆ ಸಿಲುಕಿಕೊಳ್ಳಬೇಕಾಯಿತು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಯಾಕೆಂದರೆ ರಾಹೇಲಳ ವೈಯಕ್ತಿಕ ಬದುಕು ಆತ್ಮಿಕ ಶೂನ್ಯತೆಯಿಂದ ಕೂಡಿದ್ದಾಗಿತ್ತು. ಇದಕ್ಕೆ ಕಾರಣ ಆಕೆ ಕರ್ತನನ್ನು ಭಯಭಕ್ತಿಯಿಂದ ಸೇವಿಸಲಿಲ್ಲ. ಲೌಕಿಕ ವ್ಯಕ್ತಿಯಾಗಿ ನಶ್ವರವಾದ ಸಂಗತಿಗಳನ್ನು ಆಶಿಸಿದಳು. ಆಕೆ ತನ್ನ ಸಹೋದರಿ ಲೇಯಳ ಜೊತೆ ಅನ್ಯೋನ್ಯತೆಯನ್ನು ಬಯಸಲಿಲ್ಲ. ಬದಲಾಗಿ ನಕಾರಾತ್ಮಕ ಮನೋಭಾವನೆಯಿಂದ ಜೀವಿತದ ಆಗು ಹೋಗುಗಳನ್ನು ಪರಿಗಣಿಸಿದಳು. ಇವುಗಳ ಫಲವಾಗಿ ಪಾಪದಿಂದ ಪಾಪಕ್ಕೆ ನಡೆಸಲ್ಪಟ್ಟಳು ಎಂಬುದಾಗಿ ನೋಡುತ್ತೇವೆ. ನನ್ನ ಪ್ರಿಯ ಯೌವನಸ್ಥ ಹೆಣ್ಣು ಮಕ್ಕಳೇ, ನಿಮ್ಮೆಲ್ಲರಿಗೂ ಒಂದು ಪಾಠ, ಗಂಡು ಮಕ್ಕಳಿಗೂ ಒಂದು ಪಾಠ. ನಾವು ನಮ್ಮ ಸಂಗಾತಿಯನ್ನು ಆರಿಸುವಾಗ ಕೇವಲ ಹೊರಗಿನ ಸೌಂದರ್ಯವನ್ನು ನೋಡಿ ಆರಿಸಬಾರದು. ಸತ್ಯವೇದದಲ್ಲಿ ಹೇಳುವ ಹಾಗೆ ಜ್ಞಾನೋಕ್ತಿಗಳು 31:30 ವಚನದಲ್ಲಿ ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಕರ್ತನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು ಎಂಬುದಾಗಿ. ಸೌಂದರ್ಯಕ್ಕೆ ಹೋಗುವುದು ತಪ್ಪಲ್ಲ, ಆದರೆ ದುರಾದೃಷ್ಟಕರ ವ್ಯಸನಕರವಾದದ್ದೇನೆಂಬುದರೆ ಈ ಒಂದು ಸೌಂದರ್ಯ ಅನೇಕ ಸಾರಿ ನಮ್ಮ ಹೆಣ್ಣು ಮಕ್ಕಳಲ್ಲಿ ಅಹಂಕಾರ, ಅಸೂಹೆ, ಅಗೆತನ, ಸ್ವಪ್ರತಿಷ್ಠೆ, ತನ್ನನ್ನು ತಾನೇ ಆತುಕೊಳ್ಳುವುದು, ತನ್ನನ್ನು ತಾನೇ ಹೊಗಳಿಕೊಳ್ಳುವುದು, ಇವುಗಳು ಇರುವುದರಿಂದ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಸೌಂದರ್ಯವು ಶಾಶ್ವತವಲ್ಲ. ಕಾಲಾನುಕ್ರಮಣವಾಗಿ ನಾವು ವಯಸ್ಸಾಗುತ್ತಾ ಬರುವಾಗ ಸೌಂದರ್ಯವೂ ಸಹ ಮಾಸಿ ಹೋಗುತ್ತದೆ. ಆದರೆ ದೇವರು ನಮಗೆ ಎಚ್ಚರಿಕೆಯನ್ನು ನೀಡುತ್ತಾ ನಾವು ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಡಬೇಕೆಂಬುದಾಗಿ ದೇವರು ಹೇಳುತ್ತಾರೆ. ನಿಮ್ಮ ಹೃದಯವು ಸುಂದರವಾಗಿರಬೇಕೆಂಬುದಾಗಿ ಬಯಸಬೇಕು. ಆ ಹೃದಯದ ಸೌಂದರ್ಯಕ್ಕೋಸ್ಕರ ನೀವು ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುವ ಹಾಗೆ, ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೈವ ಭಕ್ತರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಎಂಥ ಸುಂದರವಾದ ಸಲಹೆ ಪೌಲನು ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡುತ್ತಿದ್ದಾರೆ. ಪೇತ್ರನು ಸಲಹೆ ನೀಡುವುದು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಲ್ಲಿ, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ, ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ನಮ್ಮ ಒಳಗಿನ ಸೌಂದರ್ಯ, ಒಳಗಿನ ಭೂಷಣ ಸುಂದರವಾದಂಥ ಪಕ್ಷದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾದ ಜನರಾಗುತ್ತೇವೆ. ಪ್ರತಿಯೊಬ್ಬ ಕ್ರೈಸ್ತನಲ್ಲೂ ಸಹ ನಮ್ಮ ಅಂತರಾಳದ ಸೌಂದರ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವವರಾಗಿರಬೇಕು.
ಎರಡನೇದಾಗಿ ನೋಡುವಾಗ ಈ ರಾಹೇಲಳು ಯಾಕೋಬನಿಗೆ ಅತಿ ಪ್ರಿಯಳಾದಂಥ ಸ್ತ್ರೀ. ಯಾಕೋಬನು ಆಕೆಯನ್ನು ಬಹಳಷ್ಟು ಪ್ರೀತಿ ಮಾಡುತ್ತಿದ್ದನು. ಅದರ ನಿಮಿತ್ತವಾಗಿ ಎಷ್ಟು ವರ್ಷ ಬೇಕಾದರೂ ಆತನು ದುಡಿಯಲು ಸಿದ್ಧನಾಗಿದ್ದನು, ಎಷ್ಟು ವರ್ಷ ಬೇಕಾದರೂ ಕಾಯಲು ಸಿದ್ಧನಾಗಿದ್ದನು. ಆದಿಕಾಂಡ 29ನೇ ಅಧ್ಯಾಯ 18-20 ವಚನಗಳನ್ನು ಗಮನಿಸುವಾಗ ಹೀಗೆ ಓದುತ್ತೇವೆ. ಯಾಕೋಬನು ರಾಹೇಲಳನ್ನು ಮೆಚ್ಚಿಕೊಂಡು, ನಿನ್ನ ಕಿರಿಯ ಮಗಳಾದ ರಾಹೇಲಿಗೋಸ್ಕರ ನಿನ್ನಲ್ಲಿ 7 ವರ್ಷ ಸೇವೆ ಮಾಡುವೆನೆಂದು ಹೇಳಲು ಲಾಬಾನನು ಆಕೆಯನ್ನು ಬೇರೊಬ್ಬರಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದೇ ಉಚಿತ, ನನ್ನ ಬಳಿಯಲ್ಲಿರು ಅಂದನು. ಆದುದರಿಂದ ಯಾಕೋಬನು ರಾಹೇಲಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟಿದ್ದರಿಂದ ಅವನಿಗೆ ಸ್ವಲ್ಪ ದಿವಸಗಳಂತೆ ಕಾಣಿಸಿತು. 7 ವರ್ಷಗಳಾದ ಮೇಲೆ ಯಾಕೋಬನು ಲಾಬಾನನಿಗೆ ಗೊತ್ತು ಮಾಡಿದ ಕಾಲದ ಮುಗಿದು ಹೋಯಿತು, ರಾಹೇಲಳನ್ನು ನನ್ನ ಹೆಂಡತಿಯಾಗುವಂತೆ ಕೊಡು ಎಂದು ಕೇಳಿದನು. ಆದಿಕಾಂಡ 29-21. ಆದರೆ ಲಾಬಾನನು ಆತನಿಗೆ ಮೋಸ ಮಾಡಿ ರಾಹೇಲಳ ಬದಲು ಲೇಯಳನ್ನು ಆತನಿಗೆ ಕೊಟ್ಟಳು. ಇನ್ನೂ 7 ವರ್ಷ ರಾಹೇಲಳಿಗೋಸ್ಕರ ಆತನು ದುಡಿಯಬೇಕಾಗಿತ್ತು. ರಾಹೇಲಳನ್ನು ಅತಿಯಾಗಿ ಪ್ರೀತಿಸಿದ್ದರಿಂದ ಆತನು ಇನ್ನೂ 7 ವರ್ಷ ದುಡಿದು ಒಟ್ಟು 14 ವರ್ಷ ಸೇವೆಯನ್ನು ಮಾಡಿದನೆಂಬುದಾಗಿ ನೋಡುತ್ತೇವೆ. ಮೂರನೇ ಗುಣ, ರಾಹೇಲಳು ಲೇಯಳ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಳು. ರಾಹೇಲಳು ತಾನು ಮಕ್ಕಳನ್ನು ತೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಳು. ತನಗೆ ಮಕ್ಕಳಾಗುತ್ತಿಲ್ಲ, ತಾನು ಬಂಜೆಯಾಗಿದ್ದಾಳೆ, ಆದರೆ ಅಕ್ಕನಿಗೆ ಮಕ್ಕಳಾಗುತ್ತಿದೆ ಎಂಬುದಾಗಿ ಹೇಳಿ ಹೆಮ್ಮೆ ಪಡುವುದನ್ನು ಬಿಟ್ಟು ಅಸೂಯೆ ಪಟ್ಟಳು. ಸಾಮಾನ್ಯವಾಗಿ ಇವತ್ತಿನ ಸಮಾಜದಲ್ಲೂ ನಡೀತಕ್ಕಂಥದ್ದು. ಒಂದು ಕುಟುಂಬದಲ್ಲಿ 2 ಹೆಣ್ಣು ಮಕ್ಕಳು ಅಥವಾ ಅಧಿಕವಾದ ಹೆಣ್ಣು ಮಕ್ಕಳು ಇದ್ದಂಥ ಪಕ್ಷದಲ್ಲಿ ಅವರಲ್ಲಿ ಕೆಲವರಿಗೆ ಮದುವೆಯಾಗಿ ಅವರಿಗೆ ಮಕ್ಕಳಾಗುತ್ತಿದ್ದರೆ ಅಸೂಯೆ ಪಡುವುದು ಸಹಜ. ಹೊಟ್ಟೆ ಕಿಚ್ಚು ಪಾಪವಾಗಿದೆ. ಇತರರ ಅಭಿವೃದ್ಧಿಯನ್ನು ಸಕಾರಾತ್ಮಕ ದೃಷ್ಟಿಯಿಂದ ನೋಡದವರು ಹಾಗೂ ತಾನು ಹೊಂದದೇ ಇರುವುದನ್ನು ಅಭಿಲಾಷಿಸುವವರು ಹೊಟ್ಟೆ ಕಿಚ್ಚು ಪಡುವವರಾಗಿದ್ದಾರೆ. ರಾಹೇಲಳು ಬಾಹ್ಯದಲ್ಲಿ ಸೌಂದರ್ಯವತಿಯಾಗಿದ್ದರೂ ಅಂತರ್ಯದಲ್ಲಿ ಕುರೂಪಿಯಾಗಿದ್ದಳು. ಆಕೆಯಲ್ಲಿ ಪ್ರೀತಿ, ಕರುಣೆ, ದಯೆ, ಉಪಕಾರ, ಸಹನೆ, ದೀರ್ಘಶಾಂತಿ, ಸಾಧುತ್ವ ಮೊದಲಾದ ಸಾತ್ವಿಕ ಗುಣಗಳಿರಲಿಲ್ಲ. ರಾಹೇಲಳು ತನ್ನ ಬದುಕಿನಲ್ಲಿ ದೇವರ ನಿಯಮಗಳಿಗೆ ಬದ್ಧಳಾದ ವ್ಯಕ್ತಿಯಾಗಿರಲಿಲ್ಲ. ಆದುದರಿಂದಲೇ ಆಕೆಗೆ ತನ್ನ ಅಕ್ಕನ ಬಲಹೀನತೆ ಹಾಗೂ ಆಕೆಯ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತಾಗಿ ಯಾವುದೇ ಕಾಳಜಿ ಇಲ್ಲದೆ ಆಕೆಯ ಕುರಿತಾಗಿ ಹೊಟ್ಟೆ ಕಿಚ್ಚುಪಟ್ಟಳು. ಮಕ್ಕಳಿಲ್ಲವೆಂಬ ಕೊರಗು ಮಾತ್ರವೇ ಆಕೆಯಲ್ಲಿರಲಿಲ್ಲ. ರಾಹೇಲಳು ಯಾಕೋಬನಿಗೆ ಹೇಳಿದ ಮಾತು, ನನಗೆ ಯಾಕೋಬನು ಮಕ್ಕಳನ್ನು ಕೊಡು, ಇಲ್ಲದಿದ್ದರೆ ಸಾಯುತ್ತೇನೆ ಎಂಬುದಾಗಿ ಹೇಳುವಾಗ ಯಾಕೋಬನು ಇದನ್ನು ಕೇಳಿ ಕೋಪಗೊಳ್ಳುತ್ತಾನೆ. ಹಾಗೂ ತನ್ನ ನಿಲುವನ್ನು, ನಂಬಿಕೆಯನ್ನು ದೃಢಪಡಿಸನು. ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದರೆ ನನ್ನಿಂದ ಕೊಡಲಾಗದು. ಆದಿಕಾಂಡ 30ನೇ ಅಧ್ಯಾಯ 2ನೇ ವಚನ. ಪ್ರಿಯರನ ಆತ್ಮಿಕ ದಂಪತಿಗಳೇ, ಹೆಣ್ಣು ಮಕ್ಕಳೇ, ಈ ಸತ್ಯವನ್ನು ತಿಳಿದುಕೊಳ್ಳಬೇಕು. ನೀವು ಮದುವೆಯಾಗಿದ್ದೀರಾ ಎಂಬತಕ್ಕಂಥ ಒಂದೇ ಕಾರಣಕ್ಕೋಸ್ಕರ ಮಕ್ಕಳಾಗುತ್ತದೆ ಎಂಬತಕ್ಕಂಥದ್ದು ಖಚಿತವಲ್ಲ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ. ದೇವರು ಕ್ರೈಸ್ತಿಯ ದಂಪತಿಗಳಿಗೆ ಮಕ್ಕಳನ್ನು ಕೊಡುತ್ತಾನೆ ಎಂಬತಕ್ಕಂಥ ವಿಶ್ವಾಸ ನಮಗಿರಬೇಕು. ಕ್ರೈಸ್ತಿಯ ದಂಪತಿಯರು ತಮ್ಮ ದಾಂಪತ್ಯ ಜೀವಿತದಲ್ಲಿ ದೇವರ ಮೇಲಿನ ನಂಬಿಕೆ ಹಾಗೂ ಕೃಪೆಯನ್ನು ಆಧರಿಸಿ ಜೀವಿಸಬೇಕು. ಅವರ ಸಂಬಂಧ ನಿಷ್ಕಲ್ಮಶವಾಗಿರಬೇಕು. ಗರ್ಭ ಫಲವು ಯೆಹೋವನದು ಎಂಬುದನ್ನು ಅರಿತುಕೊಳ್ಳಬೇಕು. ದೇವರು
ನಮ್ಮ ಕುಟುಂಬಗಳಿಗೆ ಮಕ್ಕಳನ್ನು ಕೊಡದೇ ಇದ್ದರೆ, ಗರ್ಭವನ್ನು ತೆರೆಯದಿದ್ದರೆ ಮನುಷ್ಯರ ಪ್ರಯತ್ನ ವಿಫಲವಾಗುತ್ತದೆ. ನೀವು ಆರೋಗ್ಯವಂತರಾಗಿರಬಹುದು, ಯಾವುದೇ ರೋಗಗಳು ಇಲ್ಲದೇ ಇರಬಹುದು, ನಿಮ್ಮಲ್ಲಿ ಯಾವುದೇ ದುರ್ಬಲತೆ ಇಲ್ಲದೇ ಇರಬಹುದು. ಅಂದ ಮಾತ್ರಕ್ಕೆ ನಿಮ್ಮ ಕುಟುಂಬದಲ್ಲಿ ಮಕ್ಕಳನ್ನು ಹೆಚ್ಚಾಗಿ ನೋಡುತ್ತೀರಾ ಎಂಬತಕ್ಕಂಥ ನಂಬಿಕೆ ನಿಮಗಿರಬಾರದು. ಆದರೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ರಾಹೇಲಳ ಹೊಟ್ಟೆ ಕಿಚ್ಚು ಅವರ ದಾಂಪತ್ಯ ಹಾಗೂ ಸಂಬಂಧದ ಮೇಲೆ ಪರಿಣಾಮವನ್ನುಂಟು ಮಾಡಿತು. ರಾಹೇಲಳು ತನ್ನ ದಾಸಿಯನ್ನು ಯಾಕೋಬನಿಗೆ ಪತ್ನಿಯಾಗಿ ಒಪ್ಪಿಸಿದಳು. ಆ ಮೂಲಕ ಪಡೆದ ಮಕ್ಕಳಿಗೆ ಆಕೆ ನೀಡಿದ ಹೆಸರುಗಳು ಗಮನಿಸಿ. ಮೊದಲನೇ ಮಗ ದಾನ್. ದಾನ್ ಅಂದರೆ ಅದರ ಅರ್ಥ ದೇವರು ನನ್ನ ಕಡೆ ನ್ಯಾಯ ತೀರಿಸಿದ್ದಾನೆ. ಕರ್ತನ ಆಜ್ಞೆ, ನಿನ್ನ ದೇವರಾದ ಕರ್ತನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಎಂಬುದಾಗಿ. ವಿಮೋಚನ ಕಾಂಡ 27ನೇ ಅಧ್ಯಾಯ. ದೇವರು ಪಾಪಕ್ಕೆ ಕಾರಣನೂ ಅಲ್ಲ ಹಾಗೂ ಪಕ್ಷಪಾತಿಯಲ್ಲ. ಆಕೆ ನೀಡಿದ ಮತ್ತೊಂದು ಮಗನ ಹೆಸರು ನಫ್ತಾಲಿ. ಅದರ ಅರ್ಥ ನನ್ನ ಅಕ್ಕನ ಸಂಗಡ ಹೋರಾಡಿ ಗೆದ್ದಿದ್ದೇನೆ. ವಿಶ್ವಾಸಿ ತನ್ನ ಬದುಕಿನಲ್ಲಿ ಹೋರಾಡಬೇಕಾಗಿರುವುದು ಸಹವಿಶ್ವಾಸಿಗಳ ಮೇಲಲ್ಲ. ಗಮನದಲ್ಲಿಟ್ಟುಕೊಳ್ಳಿ ಪ್ರಿಯರೇ, ನಮ್ಮ ಕಾಂಪಿಟಿಟರ್ಸ್, ನಮ್ಮ ಹೋರಾಟ ನಮ್ಮ ಕುಟುಂಬದವರ ಮೇಲಲ್ಲ, ನಮ್ಮ ಸಹೋದ್ಯೋಗಿಗಳ ಮೇಲಲ್ಲ, ನಮ್ಮ ಸಹಪಾಠಿಗಳ ಮೇಲಲ್ಲ, ನಮ್ಮ ಸಹ ವಿಶ್ವಾಸಿಗಳ ಮೇಲಲ್ಲ. ನಾವು ಹೋರಾಡಬೇಕಾಗಿರುವುದು ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ಆಗಿದೆ. ಎಫೆಸದವರಿಗೆ 6ನೇ ಅಧ್ಯಾಯ 12ನೇ ವಚನ. ಪಾಪದ ವಿರುದ್ಧ ಹೋರಾಡಿ ಗೆಲ್ಲಬೇಕಾಗಿದೆ. ಅದಕ್ಕಾಗಿ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಬೇಕು. ದಾವೀದನು ತನ್ನ ಅನುಭವದಲ್ಲಿ ಹೇಳ್ತಕ್ಕಂಥದ್ದು, ಸ್ವಾಮಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಕೀರ್ತನೆಗಳು 119:11ನೇ ವಚನ. ದೇವರಾತ್ಮನ ಎಚ್ಚರಿಕೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ನಿಮ್ಮ ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಸಹಿತವಾಗಿ ವಿಸರ್ಜಿಸಿ ಬಿಡಿರಿ. ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವ ಹಾಗೆ ಮಾಡಿದನು. ಪ್ರಿಯರೇ, ಒಂದನ್ನು ಅರ್ಥ ಮಾಡಿಕೊಳ್ಳಿ, ನಮ್ಮ ಕರ್ತನು ಕೃಪಾಪೂರ್ಣನು, ತನ್ನ ಮಕ್ಕಳನ್ನು ಕರುಣಿಸಿ ಕಟಾಕ್ಷಿಸುವಾತನಾಗಿದ್ದಾನೆ. ಆತನು ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ಆತನು ನಮ್ಮನ್ನು ತೊರೆಯುವಾತನೂ ಅಲ್ಲ. ಆಕೆಯನ್ನು ಕೃಪೆಯಿಂದ ಮನ್ನಿಸಿ ಕರುಣಿಸಿ ಮಗನನ್ನು ದಯಪಾಲಿಸಿದನು. ಆದಾಗ್ಯೂ ರಾಹೇಲಳ ಗುಣ ಬದಲಾಗಲಿಲ್ಲ. ಆಕೆಯು ಮಗನನ್ನು ಹೆತ್ತು ನೀಡಿದ ಹೆಸರೇನೆಂದರೆ, ನಾಮದೇ ಹೆಸರೇನೆಂದರೆ ಯೋಸೇಫನೆಂದರೆ ಪರಿಹಾರ. ದೇವರು ನನಗಿದ್ದ ಅನುಮಾನವನ್ನು ಪರಿಹರಿಸಿದ್ದಾನೆ ಮತ್ತು ಕರ್ತನು ಇನ್ನೊಂದು ಗಂಡು ಮಗುವು ನನಗೆ ದಯಪಾಲಿಸಬೇಕು ಎಂಬುದಾಗಿ. ಈ 2 ನಾಮಧೇಯಗಳು ರಾಹೇಲಳ ಪ್ರಾಪಂಚಿಕ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ಈ ರೀತಿಯ ಮನೋಭಾವನೆಗಳು ಹಾಗೂ ಸ್ವಭಾವಗಳು ಇರಬಾರದು. ಕರ್ತನ ಚಿತ್ತ ನಮ್ಮ ಬದುಕಿನಲ್ಲಿ ನೆರವೇರುವಂತಾಗಬೇಕು. ನಮ್ಮ ಸ್ವಭಾವಗಳು ಸಹಕರಿಸಬೇಕು. ಆದ್ದರಿಂದಲೇ ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಡಬೇಕು. ರೋಮಾಪುರದವರಿಗೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ಹೊಸದಾಗಿ ಜೀವಿಸಬೇಕು. 4ನೇದಾಗಿ ರಾಹೇಲಳು ಕದ್ದುಕೊಂಡಳು ಎಂಬುದಾಗಿ ನೋಡುತ್ತೇವೆ. ರಾಹೇಲಳು ದೇವರ ವಾಗ್ದಾನವನ್ನು ಹೊಂದಿ ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸುತ್ತದೆ. ಯಾಕೋಬನ ಪತ್ನಿಯಾದರೂ ತನ್ನ ಪೂರ್ವ ಸ್ವಭಾವದಿಂದ ಹೊರಬರಲೇ ಇಲ್ಲ. ರಾಹೇಲಳು ಸೋಲಿನಿಂದ ಸೋಲಿಗೆ ನಡೆಸಲ್ಪಟ್ಟಳು. ವಿಶ್ವಾಸಿಯ ಜೀವಿತದಲ್ಲಿ ದೇವರು ಜಯವನ್ನು ವಾಗ್ದಾನ ಮಾಡಿದ್ದಾನೆ. ಕ್ರಿಸ್ತನಲ್ಲಿರುವವರು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿರುತ್ತಾರೆ. ರೋಮಾಪುರದವರೆಗೆ 8:37. ಕರ್ತನ ಆಶಯ ಇಷ್ಟೇ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ. ಕರ್ತನ ಆಜ್ಞೆ,
ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರದು. ವಿಮೋಚನಾ ಕಾಂಡ 20:2 ದೇವರು ಜೀವ ಸ್ವರೂಪನಾಗಿದ್ದಾನೆ. ಯಾಕೋಬನ ಸಾಕ್ಷಿ, ನನ್ನ ತಂದೆಯ ದೇವರು ನನ್ನೊಂದಿಗಿದ್ದಾನೆ. ವಿಗ್ರಹಾರಾಧನೆ ದೇವರು ವಿರೋಧಿಸುವ ಕಾರ್ಯವಾಗಿದೆ. ರಾಹೇಲಳು ತಂದೆಯ ಮನೆಯನ್ನು ಬಿಟ್ಟು ಬರುವಾಗ ವಿಗ್ರಹಗಳನ್ನು ತಂದಳು. ಕದಿಯಬಾರದು ಹಾಗೂ ಮತ್ತೊಬ್ಬರ ಸೊತ್ತನ್ನು ಆಶಿಸಬಾರದು ಎಂಬುದಾಗಿ ಆಜ್ಞೆಯಲ್ಲಿ ತಿಳಿಸುವಂಥದ್ದಾಗಿದೆ. ರಾಹೇಲಳು ಕದ್ದುಕೊಂಡಳು ಹಾಗೂ ತಂದೆಗೆ ಸುಳ್ಳು ಹೇಳಿದಳು. ಕಪಟದಿಂದ ತನ್ನ ಪಾಪವನ್ನು ಮುಚ್ಚಿದಳು. ಕರ್ತನ ಆಜ್ಞೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ರಾಹೇಲಳು ತಂದೆಗೆ ಸಲ್ಲತಕ್ಕ ಗೌರವವನ್ನು ಎದ್ದು ನಿಂತು ಸಲ್ಲಿಸಲಿಲ್ಲ. ಹೀಗೆ ರಾಹೇಲಳು ಪಾಪಗಳನ್ನು ಮಾಡುತ್ತಲೇ ಹೋದಳು. ನಮ್ಮ ಕರ್ತನಾದ ನೇಮಧೇಯ ಯೆಹೋವ ರಾಫ, ಅಂದರೆ ಕರ್ತನು ಆರೋಗ್ಯದಾಯಕನು ಎಂಬುದಾಗಿ. ಕರ್ತನ ವಾಗ್ದಾನ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುತ್ತಾ ನಿಮಗೆ ಆರೋಗ್ಯವನ್ನು ಕೊಡುವಾತನಾಗಿದ್ದೇನೆ. ಕರ್ತನು ನಮ್ಮನ್ನು ಮರಣಕರವಾದ ರೋಗಗಳನ್ನು ತಪ್ಪಿಸಿ ಸಕ್ತನು. ಕರ್ತನ ಬೋಧನೆ, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೀರ್ಘಾಯುಷ್ಯ ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ, ಹಾಗಾದರೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಕೀರ್ತನೆಗಳು 34:13 ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ರಾಹೇಲಳಿಗೆ ಇನ್ನೊಬ್ಬ ಗಂಡು ಮಗುವಾಯಿತು. ಆ ಗಂಡು ಮಗುವಿಗೆ ರಾಹೇಲಳು ಬೆನೋನಿ ಎಂಬುದಾಗಿ ಹೆಸರಿಟ್ಟಳು. ಬೆನೋನಿ ಅಂದರೆ ನನ್ನ ದುಃಖದ ಮಗನು ಎಂಬುದಾಗಿ. ಅದಾದ ಮೇಲೆ ರಾಹೇಲಳು ಸತ್ತಳು ಎಂಬುದಾಗಿ ನೋಡ್ತೇವೆ. ಯಾಕೋಬನು ಮರುನಾಮಕರಣ ಮಾಡಿ ಆ ಬೆನೋನಿ ಎಂಬತಕ್ಕಂಥ ಹೆಸರಿಗೆ ಬೆನ್ಯಾಮೀನ್ ಎಂಬುದಾಗಿ ಹೆಸರಿಟ್ಟನು. ಬೆನ್ಯಾಮೀನ್ ಅಂದರೆ ಬಲಭುಜವು. ಮಕ್ಕಳು ತಂದೆ ತಾಯರಿಗೆ ಸುಖವನ್ನುಂಟು ಮಾಡುವವರು, ತಂದೆ ತಾಯರಿಗೆ ಬಲಭುಜ ಅಂದರೆ ಆಶ್ಚರ್ಯ ಆಗಬೇಕೆಂಬುದಾಗಿ. ಕೊನೆಯದಾಗಿ ರಾಹೇಲಳು ಮರಣ ಹೊಂದಿದಳು. ಆದಿಕಾಂಡ 35:16-20 ಗಮನಿಸುವಾಗ ಅವರು ಬೇತೇಲಿನಿಂದ ಪ್ರಯಾಣವನ್ನು ಮಾಡುತ್ತಿರಲು ಎಫ್ರಾತ್ ಊರಿಗೆ ಸೇರುವುದಕ್ಕೆ ಇನ್ನು ಸ್ವಲ್ಪ ದೂರವಿದ್ದಾಗ ರಾಹೇಲಳಿಗೆ ಹೆರಿಗೆಯ ಕಾಲ ಬಂತು. ಆಕೆಯ ಹೆರಿಗೆಯ ಬೇನೆಯಿಂದ ಬಹು ಕಷ್ಟಪಡುತ್ತಿರುವಾಗ ಸೂಲಗಿತ್ತಿಯು ಆಕೆಗೆ ಅಂಜಬೇಡ, ಇನ್ನೊಂದು ಗಂಡು ಮಗು ಹುಟ್ಟುವುದು ಎಂದು ಹೇಳಿದಳು. ಆದರೆ ರಾಹೇಲಳು ಸತ್ತು ಹೋದಳು. ಪ್ರಾಣ ಹೋಗುತ್ತಿರುವಾಗ ಆಕೆಯ ಮಗುವಿಗೆ ಬೆನೋನಿ ಎಂದು ಹೆಸರಿಟ್ಟಳು. ಆದರೆ ಅವರ ತಂದೆ ಬೆನ್ಯಾಮೀನ್ ಎಂದು ಹೆಸರಿಟ್ಟನು. ಹಾಗೆಯೇ ರಾಹೇಲಳು ಮೃತಪಟ್ಟಳು. ಪ್ರೀತಿಯ ಆತ್ಮೀಯ ಸಹೋದರಿಯರೇ, ಇದುವರೆಗೂ ನೀವು ರಾಹೇಲಳ ಚರಿತ್ರೆಯನ್ನು ಹಾಗೂ ಗುಣಾತಿಶಯಗಳನ್ನು ಕೇಳಿದ್ದೀರಿ. ಇದರಿಂದ ನೀವು ನಿರಾಶರಾಗದೆ ನಿಮ್ಮ ಆತ್ಮಿಕ ಲಾಭಕ್ಕೆ ಬೇಕಾದ ಪಾಠಗಳನ್ನು ತೆಗೆದುಕೊಂಡು ರಾಹೇಲಳಾಗಿ ದುಡುಕಿ ಪಾಪ ಮಾಡದೆ ನಿಮ್ಮ ಜೀವಿತಗಳನ್ನು ತಿದ್ದುಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಪವಿತ್ರಾತ್ಮ ನನಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ಸ್ವಾಮಿ, ಈ ಸಮಯಕ್ಕೋಸ್ಕರ ಸ್ತೋತ್ರ. ರಾಹೇಲಳ ಜೀವಿತಲಾಗತಕ್ಕಂಥ ಕಹಿಘಟನೆಯನ್ನು ಮರೆತು ಒಳ್ಳೆಯ ಪಾಠಗಳನ್ನು ತೆಗೆದುಕೊಂಡು ಉತ್ತಮವಾದ ಸ್ತ್ರೀಯಾಗುವಂತೆ ಸಹಾಯ ಮಾಡು ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ.